ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕವಿ. ವೆಲ್ಕಮ್ ಬ್ಯಾಕ್ ಟು ಕವಿ ಚೇತನ್ ಬ್ಲಾಗ್ಸ್. ಇವತ್ತು ಮಾರ್ಚ್ 6 ಗುರುವಾರ, ರಾಯರ ವರ್ಧಂತಿ ಮಹೋತ್ಸವ ಇದೆ. ನಾನು ರೆಡಿ ಆಗ್ತಾ ಇದ್ದೀನಿ. ಮನೆಯಲ್ಲಿ ಪೂಜೆ ಮಾಡಿ ರಾಯರ ಮಠಕ್ಕೆ ಕೂಡ ಹೋಗಿ ಬರಬೇಕು. ಮಠದಲ್ಲಿ ಹೇಗೆಲ್ಲ ರಾಯರ ವರ್ಧಂತಿ ಮಹೋತ್ಸವನ ಸೆಲೆಬ್ರೇಟ್ ಮಾಡಿದ್ದಾರೆ ಅನ್ನೋದನ್ನು ಈ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವರ್ಧಂತಿ ಮಹೋತ್ಸವ ಅಂದರೆ ರಾಯರ ಜನ್ಮದಿನ. ರಾಯರ 430ನೇ ಜನ್ಮದಿನನ ನಾವು ಈ ದಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನನಗೆ ರಾಯರಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಸೊ ನಿಮಗೆಲ್ಲ ರಾಯರಂದರೆ ಇಷ್ಟ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫ್ರೆಂಡ್ಸ್, ಈಗ ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾ ಇದ್ದೀವಿ. ರಾಯರ ಮಠದಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಫ್ರೆಂಡ್ಸ್. ಅಭಿಷೇಕ, ಅಲಂಕಾರ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ತುಂಬ ಜನ ಭಕ್ತರು ಕೂಡ ಬಂದಿದ್ದರು. ರಾಯರ ಮಠದಲ್ಲಿ ಕಾಲಿಡೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು. ಮಹಾಮಂಗಳಾರತಿ ಸಂದರ್ಭದಲ್ಲಿ ನೋಡಿ ತುಂಬ ಸಂತೋಷ ಆಯಿತು. ನೀವು ನೋಡ್ತಾ ಇದ್ದೀರಾ, ನಿಮಗೆ ಎಷ್ಟು ಖುಷಿ ಆಗುತ್ತೆ ಈಗೆಲ್ಲ ನೋಡಿದಾಗ. ಗೋವಿಂದ ಗೋವಿಂದ ಹರೇ ಶ್ರೀನಿವಾಸ ಸರ್ವೋತ್ತಮ ಹರೇ ಸರ್ವೋತ್ತಮ ಆಯುರ್ವೋತ್ತಮ ಹರೇ ಸರ್ವೋತ್ತಮ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ವಾಸುದೇವ ಹರಿ ವಾಸುದೇವ ಹರಿ. ಈ ಕನಕಾಭಿಷೇಕ ಇತ್ಯಾದಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಹೋಗ್ತೇವೆ. ಆದರೆ ಯಾದಕ್ಕೆ ಮಾಡಬೇಕು ಅಂತ ಸಾಮಾನ್ಯವಾಗಿ ಸನ್ಯಾಸಿಗಳು ಅಂದಾಗ ಸರ್ವಸಂಗ ಪರಿತ್ಯಾಗಿಗಳು ಅಂತ ಹೇಳ್ತಾರೆ. ಎಲ್ಲವನ್ನೂ ಬಿಟ್ಟವರಾಗಿರ್ತಾರೆ. ಸಾಮಾನ್ಯವಾಗಿ ನದಿ ತೀರ ಕಾಡುಗಳಲ್ಲಿ ವಾಸವನ್ನು ಮಾಡಿಕೊಂಡು ಇರ್ತಾರೆ. ಆದರೆ ಯಾಕೆ ಇದೆಲ್ಲ ನಾವು ಮಾಡಬೇಕು ಅಂತ ಆದರೆ ಯತಿರ್ಯತ್ರ ಗೃಹೇ ತತ್ರ ಬಂತೆ ಹರಿಸ್ವಯಂ, ಹರಿಯತ್ರ ಗೃಹೇ ಬಂತೆ ತತ್ರ ಬಂತೆ ಜಗಸ್ವಯಂ ಅಂತ ಹೇಳ್ತಾರೆ. ಎಲ್ಲಿ ಒಬ್ಬ ಸನ್ಯಾಸಿ ಭಿಕ್ಷೆಯನ್ನು ಸ್ವೀಕಾರ ಮಾಡುತ್ತಾರೆ, ಅಲ್ಲಿ ಸ್ವತಃ ಭಗವಂತನೇ ಭಿಕ್ಷೆಯನ್ನು ಸ್ವೀಕಾರ ಮಾಡ್ತಾನೆ. ಎಲ್ಲಿ ಭಗವಂತ ಸ್ವೀಕಾರ ಮಾಡ್ತಾನೆ, ಇಲ್ಲಿ ಜಗತ್ತೇ ಸ್ವೀಕಾರ ಮಾಡುತ್ತೆ ಅಂತ ಏನು ನಾವು ಗುರುಗಳಿಗೆ ಮಾಡುತ್ತೇವೆ. ಹಸ್ತೋದಕ ಅಂತ ಬೃಂದಾವನಸ್ಥರಾದಂತಹ ಯತಿಗಳಿಗೆ ಮಾಡುವುದು ಹಸ್ತೋದಕ ಅಂತ, ಜೀವಂತ ಯತಿಗಳಿಗೆ ಕೊಡುವುದು ಭಿಕ್ಷಾಟನೆ ಅಂತ. ಸ್ವತಃ ಅವರೇನು ಮಾಡಿಕೊಳ್ಳುವ ಹಾಗೆ ಇರೋದಿಲ್ಲ. ಆದ್ದರಿಂದ ಮನೆಯವರಿಗೆ ಭಿಕ್ಷಾಟನೆಯನ್ನು ಮಾಡಬೇಕು, ದಂಪತಿಗಳು ಅವರಿಗೆ ಭಿಕ್ಷೆಯನ್ನು ಹಾಕಬೇಕು ಅಂತ. ಈ ರೀತಿಯಾಗಿರುವಂತಹ ಸನ್ಯಾಸಿಗಳಿಗೆ
ಏನನ್ನೂ ಸ್ವೀಕಾರ ಮಾಡೋಲ್ಲ. ಆದರೆ ಅಂತರ್ಯಾಮಿಯಾದ ಭಗವಂತ ಅದನ್ನು ಸ್ವೀಕಾರ ಮಾಡುತ್ತಾನೆ. ಹಾಗಾಗಿ ಪ್ರತಿಯೊಂದನ್ನು ಸಹ ನಾವು ಗುರುಗಳ ಮೂಲಕ, ಆಂಜನೇಯ ಸ್ವಾಮಿಯ ಮೂಲಕ ಭಗವಂತನಿಗೆ ಅರ್ಪಣೆಯನ್ನ ಮಾಡಬೇಕು. ಯಾವ ಸನ್ಯಾಸಿಗಳು, ಯಾವ ಕೆಳಗಿನ ದೇವತೆಗಳು ಸಹ ಸ್ವತಃ ತಾವು ಸ್ವೀಕಾರವನ್ನು ಮಾಡೋಲ್ಲ. ಅವರ ಒಳಗಡೆ ಆಂಜನೇಯನ ಅಂತರ್ಯಾಮಿಯಾಗಿ ಭಗವಂತ ಇದ್ದ ಕಾಣಿಸಲ್ಲ. ಮಧ್ಯಾಹ್ನ ಮಠದಲ್ಲಿ ಮಹಾಮಂಗಳಾರತಿ ಆದಮೇಲೆ ಪ್ರಸಾದ ಕೂಡ ಕೊಡ್ತಾಯಿದ್ರು. ನಾವು ಕೂಡ ಅಲ್ಲೇ ಪ್ರಸಾದ ಮಾಡಿಕೊಂಡು ಹೊರಟ್ವಿ. ಇದಾಗಿತ್ತು ನಮ್ಮ ಇವತ್ತಿನ ರಾಯರ ವರ್ಧಂತಿ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೇ ಮೆನ್ಷನ್ ಮಾಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್.